ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ನನಗೆ ಸಾಕಷ್ಟು ಕಮೆಂಟ್ಗಳನ್ನ ನೋಡಿ ಆದ್ಮೇಲೆ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ ಅನ್ನಿಸ್ತು ನನಗೆ. ನೀವು ವೇಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ, ನಿಮ್ಮ ಡಯಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾರೆ. ಅವಾಗ ಗೊತ್ತಾಯ್ತು ಸಾಕಷ್ಟು ಜನರಿಗೆ ವೇಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಮೋಟಿವೇಶನ್ ಸಿಗೋದಿಲ್ಲ. ಅಥವಾ ಇವತ್ತೊಂದು ಮಾಡ್ತೀವಿ, ನಾಳೆ ಬಿಟ್ಟಾಕ್ತಿವಿ. ಸೊ ಹೀಗೆಲ್ಲ ಆಗ್ತಾ ಇರುತ್ತೆ. ಅಥವಾ ಸಮಯ ಸಿಗೋದಿಲ್ಲ ಅನ್ನೋದೊಂದಿರ್ಬೋದು. ಅಂದ್ರೆ ನಾನು ಮನೆ ಕೆಲಸದಲ್ಲೇ ಬ್ಯುಸಿ ಆಗಿರ್ತೀನಿ, ಮಕ್ಕಳು ಗಂಡ ಅಂತ ನೋಡ್ಕೊಂಡು ಮನೆ ಕೆಲಸನೇ ಆಗ್ಬಿಡುತ್ತೆ, ನನಗೋಸ್ಕರ ಸಮಯ ಕೊಡಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಮೈಂಡ್ ಸೆಟ್ ಇರ್ಬೋದು. ಸೊ ಹಾಗಾಗಿ ತುಂಬಾ ಜನರಿಗೆ ಮಾಡಬೇಕು, ವೇಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಆಗೋದಿಲ್ಲ. ಹಾಗೆ ಹೊರಗಡೆ ಜಿಮ್ಗೋ ಅಥವಾ ಏನೋ ಕ್ಲಾಸ್ ತಗೊಳ್ಳೋದು, ಅಂದ್ರೆ ಕ್ಲಾಸಿಗೆ ಅಟೆಂಡ್ ಮಾಡೋದು, ಇದಕ್ಕೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಮೊದಲ ಹೆಜ್ಜೆಯನ್ನ ನಾನು ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಂದ್ರೆ 11 ದಿನದ ವೇಟ್ ಲಾಸ್ ಚಾಲೆಂಜ್. ಈ 11 ದಿನದಲ್ಲಿ ನಾವು ಎಷ್ಟು ವೇಟ್ ಲಾಸ್ ಮಾಡಕ್ಕಾಗುತ್ತೆ, ಎಷ್ಟು ನಾವು ಕರೆಕ್ಟ್ ಆಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತೀವಿ ಅನ್ನೋದನ್ನ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರತಿದಿನ ನಾನು 11 ದಿನಗಳ ಕಾಲ ಪ್ರತಿದಿನ ವಿಡಿಯೋ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸಂಕ್ಷಿಪ್ತವಾಗಿ ನಾನು ಬೆಳಗ್ಗೆ ಮಾಡೋ ಎಕ್ಸರ್ಸೈಸು, ನಾನು ಮಾಡೋ ಊಟ, ನನ್ನ ಡಯೆಟ್, ಹಾಗೆ ಸಂಜೆ ಎಕ್ಸರ್ಸೈಸು, ಮತ್ತೆ ರಾತ್ರಿ ಡಿನ್ನರ್ ಎಲ್ಲಾನು ಕೂಡ ನಾನು ಸಂಕ್ಷಿಪ್ತವಾಗಿ ಶೇರ್ ಮಾಡ್ತೀನಿ. ಪ್ರತಿದಿನ 11 ದಿನ ವಿಡಿಯೋಗಳು ಬರುತ್ತೆ. ಸೊ ಇದ್ರ ಮುಖಾಂತರ ಕೆಲವಷ್ಟು ಜನರಿಗೆ ನಾನು ಕೂಡ ಇದೇ ತರ ಫಾಲೋ ಮಾಡಬೇಕು, ವೇಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗ್ಬೋದು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಈ ವಿಡಿಯೋನ ನಾನು ತುಂಬಾ ಎಫರ್ಟ್ ಹಾಕಿ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿಂದಾನೇ ಸ್ಟಾರ್ಟ್ ಆಗುತ್ತೆ. ನೀವು ಇವತ್ತೇ ಶುರು ಮಾಡಬಹುದು, ಇಲ್ಲ ಅಂದ್ರೆ ನಾಳೆಯಿಂದಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದವರು. ಇದರಲ್ಲಿ ಹೇಳಿದ್ನಲ್ಲ, ಸಿಂಪಲ್ ಡಯಟ್, ಏನು ತುಂಬಾ ಏನೋ ಒಂದು ಮಾಡ್ಬೇಕು ಅಂತ ಏನಿಲ್ಲ. ಮನೆಯಲ್ಲೇ ನಾವು ಮಾಡೋ ಅಡಿಗೆಯಲ್ಲೇ ಜಾಸ್ತಿ ತಿನ್ನೋದನ್ನ ಬಿಡೋಣ. ಅಂದ್ರೆ ಹೊರಗಿನ ಫುಡ್ ಯಾವುದೇ ಕಾರಣಕ್ಕೂ ಈ 11 ದಿನದಲ್ಲಿ ನಾವು ಫಾಸ್ಟ್ ಫುಡ್ ತಿನ್ನೋಗಿಲ್ಲ, ಪ್ಯಾಕೆಟ್ ಐಟಮ್ ಯಾವುದು ತಿನ್ನೋ ಹಾಗಿಲ್ಲ. ಅಂದ್ರೆ ಬಿಸ್ಕೆಟ್, ಚಿಪ್ಸು, ಏನೆಲ್ಲ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅದು, ಮತ್ತೆ ಸ್ವೀಟ್ ತಿನ್ನೋ ಹಾಗಿಲ್ಲ, ಶುಗರ್ ತಿನ್ನೋ ಹಾಗಿಲ್ಲ, ಮೈದಾ ತಿನ್ನೋ ಹಾಗಿಲ್ಲ. ಯಾವ್ದು ನಮ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಹೆಲ್ದಿ ಯಾವುದು ಅಂತ ಹೇಳಿ. ಒಂದು ಚಾಕ್ಲೇಟ್, ಒಂದು ಹಣ್ಣು ಇದ್ರೆ ನಾವು ಹಣ್ಣು ತಿನ್ಬಹುದು, ಚಾಕ್ಲೇಟ್ ತಿನ್ನೋ ಹಾಗಿಲ್ಲ, ಆ ತರ. ಸೊ ನಮ್ಗೆ ಗೊತ್ತಿರುತ್ತೆ, ಇದನ್ನ ನಾವು ಸ್ಕಿಪ್ ಮಾಡೋಣ. ಮನೆಯಲ್ಲೇ ನಾವೇ ಅಡಿಗೆ ಮಾಡಿ ತಿನ್ಬೇಕು. ಇದು ನನ್ನ ಚಾಲೆಂಜ್, ಓಕೆನಾ? 11 ದಿನದಲ್ಲಿ ನಾನು ಯಾವ ಒಂದು ಹೊರಗಡೆ ಐಟಮ್ ತಿನ್ನೋದಿಲ್ಲ. ಇವತ್ತು ಏನ್ ವೇಟ್ ಇದೆ ಅದನ್ನ ನೋಡ್ಕೊಳ್ಳೋಣ. 11 ದಿನಕ್ಕೆ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡ್ಕೊಳ್ಳೋಣ ಮೇನ್ ಆಗಿ. ಮತ್ತೆ ಬಾಡಿ ಮೆಜರ್ಮೆಂಟ್ ನಾನು ಪರ್ಸನಲಿ ಮೆಜರ್ ಮಾಡಿ ನನ್ನ ಬುಕ್ ಅಲ್ಲಿ ಬರ್ದಿಟ್ಕೊಳ್ತೀನಿ. ನೀವು ಕೂಡ ಅದೇ ತರ ಮಾಡ್ಕೊಳ್ಳಿ. ನಿಮ್ಮ ಮೆಜರ್ಮೆಂಟ್ ಏನಿದೆ, ಹೊಟ್ಟೆ ಭಾಗ, ಚೆಸ್ಟ್, ಹಾಗೆ ಇದು ತೋಳಂತಾರಲ್ಲ, ಇಲ್ಲಿ ಎಲ್ಲ ನೀವು ಮೆಜರ್ ಮಾಡಿ ಬರೆದಿಟ್ಕೊಳ್ಳಿ. ಆನಂತರ ಎಷ್ಟು ಇಂಚಸ್ ಲಾಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ, ಓಕೆನಾ? ಸೊ ಮೊದಲ ಪ್ರಯತ್ನ ಇದು, ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ನಿಮ್ಮ ಒಂದು ಸಪೋರ್ಟ್, ಭಗವಂತನ ಆಶೀರ್ವಾದ, ಯೂನಿವರ್ಸ್ ನನಗೇನೋ ಒಂದು ಮಾಡುವಂತ ಒಂದು ಸೂಚನೆ ಕೊಡ್ತಾ ಇದೆ ಅಂತ ನನ್ಗನ್ನಿಸ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಒಳ್ಳೇದಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ, ಓಕೆನಾ? ನಾನು ಲೆಮನ್ ಅಂಡ್ ಹನಿಗೆ ಸ್ವಲ್ಪ ವಾರ್ಮ್ ವಾಟರ್ ಹಾಕಿ ಕುಡಿದಿದ್ದೀನಿ. ಇದು ಎಂಟಿ ಸ್ಟಮಕ್ಕಲ್ಲಿ ಕುಡಿದ್ರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಿಂದ ಫ್ಯಾಟ್ ಕರ್ಗೋದಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬರೀ ಇದೊಂದೇ ಕುಡ್ಕೊಂಡಿದ್ರೆ ವೇಟ್ ಲಾಸ್ ಆಗುತ್ತೆ ಅಂದರೆ ಹಾಗೇನೂ ಇಲ್ಲ. ಇದು ಸ್ವಲ್ಪ ಸಹಾಯ ಮಾಡುತ್ತೆ ಅಂತ ಹೇಳಿ ಕುಡಿತಾ ಇರೋದು. ಹಾಗೆ ನಾನು ಫಸ್ಟ್ ದಿನ ಹಾಕಿರೋದ್ರಿಂದ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಹಾಗೆ ಸ್ಪೆಸಿಫಿಕ್ ಆಗಿ 11 ದಿನದಲ್ಲಿ ನಾವು ಇಷ್ಟು kg ಇಳಿಸ್ಕೊಂಡ್ಬಿಡ್ತೀವಿ ಅಂಥೇಳಿ ನಾನು ಹೇಳ್ತಾ ಇಲ್ಲ. ನಮ್ಮ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ರಿಸಲ್ಟ್ ಕೊಡ್ಬೋದು. ಬಟ್ ನಾವೊಂದು ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡೋದನ್ನು ಕಲ್ತ್ಕೊಳ್ಳೋಣ. ಇವಾಗ ನಂದು 63.6 kg ಇದೆ. ನಾನು 72ಇಂದ 61.5ವರೆಗೆ ಇಳಿಸಿದ್ದೆ. 2 kg ಜಾಸ್ತಿ ಆಗಿದೆ. ಅದು ಎಷ್ಟು, 1 ವರ್ಷದಲ್ಲಿ, ಓಕೆನಾ? ತುಂಬ ತಿಂಗಳೆಲ್ಲ ನಾನು ಒಂದೊಂದು ತಿಂಗಳು ಸ್ಕಿಪ್ ಮಾಡಿದ್ದೀನಿ ಎಕ್ಸಸೈಸು. ಅವಾಗೂ ಕೂಡ ಏನು ಜಾಸ್ತಿ ಏರಿಲ್ಲ. ಸೊ ಇದು ಒಂಥರ ಸೆಟಲ್ ಆಗಿದೆ ನನ್ನ ವೆಯ್ಟ್. ಆದರೂ ಕೂಡ ನನಗೆ 60ಕ್ಕೆ ಇಳಿಸ್ಬೇಕು ಅಂತ ಇದೆ. ಸೊ ಈ ಥರ ಒಂದೇ ಥರ ಇಳಿಸ್ಕೊಂಡ್ಮೇಲೆ ಕರೆಕ್ಟಾಗಿ ಇರಬೇಕು ಅಂದರೆ ನಾವು ಒಳ್ಳೆ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಅನ್ನೋದನ್ನು ನಾನು ಈ 11 ದಿನದಲ್ಲಿ ತೋರಿಸ್ತೀನಿ.
ಮೊದಲನೇದಾಗಿ ಬರೆದಿಟ್ಕೊಳ್ಳಿ 11 ದಿನ ವೆಯ್ಟ್ ಲಾಸ್ ಚಾಲೆಂಜನ್ನು ಮಾಡ್ತಾ ಇದ್ದೀನಿ ಅಂಥೇಳಿ. ಮತ್ತು ನಂದು ಡೈಲಿ ನಾನು ಅಫರ್ಮೇಷನ್ ಬರಿತೀನಿ, ಅದನ್ನು ಕೂಡ ಬರೆದಿದ್ದಾಯಿತು. ಹಾಗೆ ಫಸ್ಟ್ ಡೇ ನಾವು ಅಂದರೆ ಮುಗಿಸಿದ ಮೇಲೆ ಫಸ್ಟ್ ಡೇ ನಂದು ಕಂಪ್ಲೀಟ್ ಆಯಿತು ಅಂತ ಟಿಕ್ ಮಾರ್ಕ್ ಹಾಕೋದು, ಆ ಥರ ಮಾಡ್ಕೊಳ್ಳಿ. ಇವಾಗ ನಾನು ಎಕ್ಸಸೈಸ್ ಶುರು ಮಾಡಿದ್ದೀನಿ. ಫಸ್ಟು ಒಂದು ನಿಂತ್ಕೊಂಡು ಸ್ಟ್ರೆಚ್ ಮಾಡೋದಿರ್ಬೋದು, ಹಾಗೆ ವಾರ್ಮ್ ಅಪ್ ಮಾಡ್ಕೊಳ್ಳೋದು ಫಸ್ಟ್ ಮಾಡಬೇಕು. ಕೈಯೆಲ್ಲ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಇದೆಲ್ಲ ಬಾಡಿ ನಮ್ಮ ಸೈಡ್ ಫ್ಯಾಟ್ ಇಳಿಸೋದಕ್ಕೆಲ್ಲ ತುಂಬ ಸಹಾಯ ಮಾಡುತ್ತೆ. ಸೊಂಟದ ಹತ್ರ ಒಂದು ಟಯರ್ ಬಂದಂಗೆ ಆಗಿರುತ್ತಲ್ಲ, ಅದೆಲ್ಲ ಫ್ಯಾಟು ಕಡಿಮೆ ಆಗುತ್ತೆ. ಆದಷ್ಟು ಒಂದು 10 ಸೆಕೆಂಡು ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಕಾಲೆಲ್ಲ ನೇರ ಇರಬೇಕು ಈ ಥರ ನಾವು ಬಗ್ಗಿದಾಗ. ಸೊ ಸಾಕಷ್ಟು ಎಕ್ಸಸೈಸ್ ಇದೆ. ನಾನು ಬೇಸಿಕ್ ಮಾಡ್ತಾ ಇದ್ದೀನಿ ಇವತ್ತು. ನಾವು ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ಯಾರು ಕೂಡ ಜಾಸ್ತಿ ವೇಟ್ ಎಕ್ಸಸೈಸ್ ಮಾಡಬಾರ್ದು. ಎಕ್ಸಸೈಸು ನಮಗೆ ಬೇಕಾಗೋ ಥರ ನಾವು ಹುಡ್ಕೊಂಡು ಮಾಡಬೇಕು. ಸ್ವಲ್ಪ ಸರ್ಚ್ ಮಾಡಬೇಕಾಗತ್ತೆ. ಸಾಕಷ್ಟು ವಿಡಿಯೋಗಳೆಲ್ಲ ಸಿಗುತ್ತೆ ಯೂಟ್ಯೂಬ್ನಲ್ಲಿ. ಸೊ ನೋಡಿಕೊಂಡು ನಾನು ಹೆಚ್ಚಾಗಿ ಬೆಲ್ಲಿ ಫ್ಯಾಟ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಬಿಕಾಸ್ ನನಗೆ ಬೆಲ್ಲಿ ಫ್ಯಾಟು ಸ್ವಲ್ಪ ಇಳಿಸ್ಬೇಕು. ಹಾಗಾಗಿ ಫಸ್ಟು ನಾನು ಸ್ಟ್ರೆಚ್ ಮಾಡಿಕೊಂಡು ನಂತರ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮಧ್ಯದಲ್ಲಿ ಬಾಯಾರಿಕೆ ಆಗುತ್ತೆ, ಆವಾಗ ಒಂದು ಸ್ವಲ್ಪ 1-2 ಸಿಪ್ಪು ನೀರು ಕುಡಿಬೋದು, ಏನು ತೊಂದರೆ ಇಲ್ಲ. ಗಂಟ್ಲು ಒಣಗ್ದಂಗೆ ಆಗುತ್ತೆ. ಸೊ ಸಾಕಷ್ಟು ಜನ ಕೇಳ್ತಾರೆ ಎಕ್ಸಸೈಸ್ ಮಾಡುವಾಗ ನೀರು ಕುಡಿಬೋದಾ ಅಂತ. ಖಂಡಿತ ಒಂದು ಸ್ವಲ್ಪ ನೀರು ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ. ಅಂದರೆ ಸಿಪ್ ಬೈ ಸಿಪ್ಪು, ಜಾಸ್ತಿ ಗೊಟ್ಟ ಅಲ್ಲ. ಸೊ ಹಾಗೆ ಎಲ್ಲ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡಿಂಗ್ ಎಕ್ಸಸೈಸು ನಾವು ಇದು ಬ್ಯಾಕ್ ಎಕ್ಸಸೈಸು, ಟಚ್ ಆಗಬೇಕು ಬ್ಯಾಕ್ಗೆ, ಆ ಥರ ಮಾಡಬೇಕು. ಆದಷ್ಟು ಮ್ಯಾಟ್ ಹಾಕ್ಕೊಳ್ಳಿ, ಶೂ ಹಾಕ್ಕೊಳ್ಳಿ, ಯಾಕಂದರೆ ಕಾಲೆಲ್ಲ ನೋವು ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನೋಡಿ ಈ ಥರ ನಾವು ಮ್ಯಾಟ್ ಮೇಲೆ ಮಾಡೋ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟು ಬೆಲ್ಲಿ ಫ್ಯಾಟೆಲ್ಲ ಕರಗಿಸೋದಕ್ಕೆ. ಸಾಕಷ್ಟು ರೀತಿಯ ಎಕ್ಸಸೈಸ್ ಇದೆ. ಆದಷ್ಟು ಕಾಲಿಗೆ ನೇರವಾಗಿಟ್ಕೊಂಡು ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಒಂದೇ ಸಲ ಜಾಸ್ತಿ ಬಾಡಿಗೆ ತ್ರಾಸು ಕೊಡಬಾರ್ದು, ಅಂದರೆ ಕಷ್ಟ ಕೊಡಬಾರ್ದು. ಬೆವರು ಬರ್ತಾ ಇದೆ. ಬಟ್ ನಾನು ಮೊದಲು ನಾನು ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ನಲ್ಲ ಆ ಥರ ಸ್ವೆಟ್ ಆಗಲ್ಲ ಇವಾಗ. ಅದರಲ್ಲೂ ಚಳಿ ಇರುತ್ತಲ್ಲ. ಮತ್ತು ಇವತ್ತು ನಾನು ಬಿಗಿನಿಂಗ್ ಅಂತ ಹೇಳಿ ಜಾಸ್ತಿ ಹೈ ಇಂಟೆನ್ಸಿಟಿ ಏನು ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಚಾಲೆಂಜ್ ತೊಗೊಂಡಿರೋದಲ್ವ, ಫಸ್ಟ್ ಡೇನೇ ತುಂಬ ಬೇಡ ಅಂಥೇಳಿ 11 ಡೇಸ್ ಚಾಲೆಂಜು. ಸೊ ಇವತ್ತು ನಾನು ಎಷ್ಟಿದ್ದೀನಿ ಅಂತ ತೋರಿಸಿದ್ದೀನಿ. 63.6 ಇದೆ. ನಾನು ಅಂದರೆ ಇಳಿಸಿದ್ದು ಅಂದರೆ 61.5ವರೆಗೆ ನಾನು ಇಳಿಸಿದ್ದಾಗಿತ್ತು. ಸೊ ಆಲ್ಮೋಸ್ಟ್ 2 kg ಜಾಸ್ತಿ ಆಗಿದೆ. 1 kg ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ನಾವು kg ಇಳಿಸಿದ ಮೇಲೂ ಕೂಡ. 1 kg ಬೋನಸ್ ಆಗಿ ಹೆಚ್ಚಾಗಿದೆ. ಸೊ ಅದನ್ನು ಇಳಿಸ್ಬೇಕು ನಾನು. ಸೊ ಹಾಗಾಗಿ ಏನೋ ನನಗೆ ಖುಷಿ ಇದೆ. ಯಾಕಂದರೆ ತುಂಬ ಏನು ಏರಿಲ್ಲ. ನಾನು 72ಇಂದ 61.5 ಇಳಿಸಿದ್ದು. ಸೊ ಅದು 63.5ಗೆ ಸೆಟಲ್ ಆಗಿದೆ ಅಂದರೆ ತುಂಬ ಖುಷಿ ಅಲ್ವಾ. ಎಷ್ಟೋ ದಿನದಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ನಿನ್ನೆ ಕೇಕ್ ಎಲ್ಲ ತಿಂದಿದ್ದೀನಿ. ಸೊ ತಿನ್ನೋದ್ರಲ್ಲೇನೋ ಇದು ಮಾಡಿಲ್ಲ, ನಾನು ತಿಂತಾನೆ ಇದ್ದೀನಿ. ಸೊ ಹಾಗಾಗಿ ಈಗ 11 ಡೇಸ್ ಏನು ಅಂದರೆ ನಾನು ಫುಲ್ ಕಂಟ್ರೋಲ್ ಅಂದರೆ ಏನು ತಿನ್ನಲ್ಲ, ಆ ಥರದ್ದು ಏನೂ ಇಲ್ಲ. ನನ್ನ ಡಯಟ್ ತುಂಬಾ ಈಸಿ. ಅನ್ನೋ ಒಂದು ಶಬ್ದ ಕೇಳಿದ ತಕ್ಷಣ ಅಯ್ಯೋ ನನ್ನ ಹತ್ರ ಆಗಲ್ಲಪ್ಪ, ಯಾರು ಡಯಟ್ ಮಾಡ್ತಾರೆ, ಡಯಟ್ ಮಾಡಿದ್ರೆ ಏನು ತಿನ್ನೋದಿಲ್ಲ ಇವರು, ಬರೀ ಡಯಟ್ ಅಂತ ಹೇಳ್ತಾ ಇರ್ತಾರೆ, ಹೀಗೆಲ್ಲ ಮೈಂಡಲ್ಲಿ ಒಂದು ಯೋಚನೆ ಬಂದ್ಬಿಡುತ್ತೆ. ಬಟ್ ಹಾಗಲ್ಲ. ಇಲ್ಲಿ ನಾವು ಆರಾಮಾಗಿ ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಬೋದು. ಓಕೆನಾ. ರುಚಿಯಾಗಿ ಅಡುಗೆ ಮಾಡ್ತಾ ಇರಬೇಕಷ್ಟೆ. ಇಲ್ಲಿ ನಾನು ಕಾಳು ಮತ್ತು ಸೊಪ್ಪು ಎಲ್ಲ ಹಾಕಿ ರುಚಿಯಾದ ಪಲ್ಯ ಮಾಡ್ಕೊಂಡಿದ್ದೀನಿ. ಹಾಗೆ ದೋಸೆ ಮಾಡಿದ್ದೆ. 2 ದೋಸೆಗೆ ಸಾಕಷ್ಟು ಪಲ್ಯ ಹಾಕ್ಕೊಂಡು ಮತ್ತು ಹಣ್ಣು ಎಲ್ಲ ಹಾಕ್ಕೊಂಡು ತಿಂದಿದ್ದಾಯಿತು. ಬೆಳಗ್ಗೆ ತಿಂಡಿ ಈ ಥರ ಇತ್ತು. 2 ದೋಸೆ ಸಾಕು, ಇಲ್ಲ ಇನ್ನೊಂದು ದೋಸೆ ಬೇಕು ಅನ್ಸಿದ್ರು ಕೂಡ ಅರ್ಧ ಹಾಕ್ಕೊಳ್ಳಿ. ಚಿಕ್ಕ ಪ್ಲೇಟ್ ಇಟ್ಕೊಳ್ಳಿ. ಅಂದರೆ ಫುಲ್ ಕಾಣಿಸ್ಬೇಕು ನಮ್ಮ ಮನಸ್ಸಿಗೆ, ಫುಲ್ ಇದೆ, ನಾನು ಫುಲ್ ತಿಂದೆ ಅನ್ನೋ ಥರ ನಮಗೆ ಫೀಲ್ ಕೊಡಬೇಕು. ಹಾಗೆ ನಾನು ಮಧ್ಯಾಹ್ನದ ಅಡುಗೆಗೆ ದಾಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಲ್ಯ ಅಂತೂ ಮಾಡಿದ್ದಿತ್ತಲ್ಲ, ಬೆಳಗ್ಗೆ ಮಾಡಿದ್ದೆ. ಹಾಗೆ ಇಲ್ಲಿ ಚಪಾತಿಗೆ ಪ್ಲೇನ್ ಚಪಾತಿ ಬೇಡ, ಯಾವುದಾದ್ರೂ ಒಂದು ತರಕಾರಿನೋ ಸೊಪ್ಪನ್ನೋ ಹಾಕಿ ಮಾಡ್ಕೊಳ್ಳೋಣ. ನಾನು ಪಾಲಕ್ ಚಪಾತಿ ಮಾಡಿಕೊಂಡೆ. ಯಾಕಂದರೆ ಬರೀ ಪ್ಲೇನ್ ಬೇಡ ಅಂಥೇಳಿ. ಅನ್ನನೂ ಊಟ ಮಾಡ್ತೀನಿ. ಮಧ್ಯಾಹ್ನ ಅನ್ನ ಸ್ಕಿಪ್ ಮಾಡಲ್ಲ, ಯಾಕಂದರೆ ನನ್ನ ಮೇನ್ ಊಟನೇ ಅನ್ನ. ಹಾಗಾಗಿ ಈ ಒಂದು ಡಯಟಲ್ಲಿ ಅನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಮಧ್ಯಾಹ್ನ. ಒಂದೊಂದು ದಿನ ಸ್ಕಿಪ್ ಮಾಡಿದ್ರು ಓಕೆ, ಅದ್ರ ಬದಲಿಗೆ ಏನು ಅಂತ ನೋಡೋಣ. ಓಕೆನಾ. ಇವತ್ತಿನ ಒಂದು ಊಟದಲ್ಲಿ ಅನ್ನ ಇರುತ್ತೆ.
ಅನ್ನ 1 ಬೌಲ್ ಆಗುವಷ್ಟು ಅನ್ನ, ಆ ಒಂದು ಬೌಲ್ ಕಾಣಿಸ್ತಾ ಇದೆಯಲ್ಲ ಅದರಲ್ಲೇ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ 1 ತುತ್ತು ನಾನು ಜಾಸ್ತಿ ತಿಂದಿಲ್ಲ. ದಾಲು ಪಲ್ಯ ಇನ್ನೊಂದು ಸ್ವಲ್ಪ ಹಾಕ್ಕೋಬಹುದು. ಹಾಗೆ 2 ಚಪಾತಿ. ಇದನ್ನು ಯಾರಾದರೂ ಡಯಟ್ ಅಂತ ಹೇಳ್ತಾರಾ? ಆರಾಮಾಗಿ ತಿನ್ಬೋದು. ವಾವ್, ರುಚಿಯಾಗಿರುತ್ತೆ. ಇದನ್ನು ತಿಂದ್ಕೊಂಡೇ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಈ ಒಂದು ಹೆಲ್ದಿ ಊಟವನ್ನು ಮಾಡ್ತಿದ್ದಂಗೆ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಹೆವಿ ಅನಿಸೋದೇ ಇಲ್ಲ. ಚಪಾತಿ ಬೇಕಿದ್ರೆ ನಾನು ಸಣ್ಣದು ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಯಿತು ಚಪಾತಿ, ಇರಲಿ, ಅನ್ನ ಕಡಿಮೆ ಇದೆಯಲ್ವಾ. ಸೊ ಹಾಗೆ ಮಧ್ಯದಲ್ಲಿ ಹಣ್ಣೆಲ್ಲ ಬೇಕು ಅನ್ಸಿದ್ರೆ ತಿನ್ಕೊಳ್ಳಿ. ನಾನು ಕೂಡ ತಿಂದಿದ್ದೀನಿ, ಅದನ್ನು ತೋರಿಸಿಲ್ಲ. ಹಾಗೆ ಸಂಜೆ 5:30 ಆಗ್ತಿದ್ದಂಗೆ ಮತ್ತೆ ಎಕ್ಸರ್ಸೈಸ್ ಶುರು ಮಾಡಿಕೊಂಡೆ. ದಿನದಲ್ಲಿ 2 ಸಲ ಮಾಡ್ತೀನಿ. ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ. ಬೆಳಗ್ಗೆ 1 ಗಂಟೆ ನನಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಹಾಗಾಗಿ ಸಂಜೆ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಊಟ ಎಲ್ಲ ಆದಮೇಲೆ ಒಂದು 2-2.5 ತಾಸು 3 ತಾಸು ಆಗಿರಬೇಕು ಎಕ್ಸರ್ಸೈಸ್ ಶುರು ಮಾಡೋದಕ್ಕೆ. ಸೊ ನಂದು ಸಂಜೆ ಅಷ್ಟೊತ್ತಿಗೆ ಆಗಿರುತ್ತೆ. ನಾನು ಈವ್ನಿಂಗು ಏನು ತುಂಬ ಜಾಸ್ತಿ ಏನು ಎಕ್ಸರ್ಸೈಸ್ ಮಾಡೋದಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಎಕ್ಸರ್ಸೈಸು, ಇಲ್ಲ ಎಕ್ಸರ್ಸೈಸ್ ಸ್ಕಿಪ್ ಮಾಡಿದ್ರೆ ಅರ್ಧ ಗಂಟೆ ವಾಕ್ ಅಂತೂ ಮಾಡ್ತೀನಿ ಆ ಥರ. ಸೊ ಫುಲ್ ಬೆವರು ಬಂದಿರುತ್ತೆ. ಸಂಜೆ ಸ್ವಲ್ಪ ವೆದರ್ ಕೂಡ ಸ್ವಲ್ಪ ವಾರ್ಮ್ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಸ್ವೆಟ್ ಬರುತ್ತೆ ಬೆಳಗ್ಗೆಕ್ಕಿಂತ. ಬೆಳಗ್ಗೆ ಚಳಿ ಜಾಸ್ತಿ. ಸೊ ಹೀಗೆ ಸ್ವೆಟ್ ಬಂದಾಗ ತುಂಬಾ ಖುಷಿಯಾಗುತ್ತೆ. ಹಾಗೆ ರಾತ್ರಿ ಊಟ ಸ್ವಲ್ಪ ಲೈಟಾಗಿ ತೊಗೊಳ್ಳೋದು ಈ ಒಂದು ಡಯಟಲ್ಲಿ. ಎಲ್ಲರೂ ಯಾರೇ ಬೇಕಾದರೂ ಕೇಳಿ ರಾತ್ರಿ ಊಟ ಲೈಟಾಗಿರಬೇಕು ಅಂತ ಹೇಳ್ತಾರೆ. ಸೊ ನಾನು ಮೊಳಕೆ ಕಾಳು ಇಟ್ಕೊಂಡಿದ್ದೀನಿ. ಹಾಗೆ ತೆಂಗಿನೆಣ್ಣೆ ಹಾಕಿ ಈ ಥರ ಒಗ್ಗರಣೆ, ಟೊಮೆಟೊ ಮತ್ತು ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಜಾಸ್ತಿ ಆಯಿತು, ಅದ್ರ ತೆಂಗಿನೆಣ್ಣೆ ಓಕೆ ಇರಲಿ, ಚಳಿಗಾಲ. ಹಾಗೆ ಇಲ್ಲಿ ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ನಿಂಬೆ ರಸ, ಗರಂ ಮಸಾಲೆ ಬೇಕಾದರೆ ಹಾಕೋಬೋದು. ಸೊ ಇಷ್ಟು ಮಾಡಿಕೊಂಡು ಮೊಸರು ಜೊತೆ ತಿಂತಾಯಿದ್ರೆ ವಾವ್, ಸಕ್ಕದಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ. ಸಂಜೆ ಈ ಥರ ನಾನು ಮಾಡ್ಕೊಂಡು ತಿಂದೆ. ಈ ಥರ ರುಚಿಯಾಗಿ ತಿಂತಾ ನಾವು ವೆಯ್ಟ್ ಲಾಸ್ ಮಾಡೋಣ, ಏನಂತೀರಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.